ನನಗೆ ಈ ಕೆಲವು ಮುಖಂಡರು ಮತ್ತು ಕೆಲವು ಶಾಸಕರು ಕೆಲವು ಸಚಿವರ ಮಾತುಗಳು ಇರ್ತಾವಲ್ಲ, ಅದು ಯಾವ ರೀತಿಯಾಗಿ ಮಾತಾಡ್ತಾರೋ ಗೊತ್ತಿಲ್ಲ. ಯಾರನ್ನಾದ್ರೂ ಮೆಚ್ಚಿಸಕ್ಕೆ ಮಾತಾಡ್ತಾರೋ ಅಥವಾ ನಾನು ಇರೋದೇ ಹೇಗೆ ಅಂತ ಮಾತಾಡ್ತಾರೋ ಒಂದು ಅರ್ಥ ಆಗಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಇತ್ತೀಚಿನ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟ ಸಚಿವ ಏನು ಇತ್ತು, ಆ ರಚನೆ ಆದ ಬಳಿಕ ಆದಂಥ ಒಂದಷ್ಟು ಘಟನೆಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೇಬೇಕು. ನನ್ನ ಜೊತೆ ನನ್ನ ಕೊಲೀಗ್ ಪ್ರಹ್ಲಾದ್ ಇದ್ದಾರೆ. ಪ್ರಹ್ಲಾದ್, ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಯಾವಾಗ ಸಂಪುಟ ರಚನೆ ಆಯಿತು ಆದಾಗ ಒಂದಿಷ್ಟು ಗೊಂದಲಗಳಾದವು. ನಮಗೆ ಸಿಕ್ಕಿಲ್ಲ, ಅದು ಮಾಡಬೇಕು ಇದು ಮಾಡಬೇಕು, ನಾವು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ. ಸೊ ಯಾರಿಗೂ ಅಸಮಾಧಾನ ಅನ್ನೋದು ಭುಗಿಲೆದ್ದಳ್ತು, ಆಕ್ರೋಶ, ಪ್ರತಿಭಟನೆ ಎಲ್ಲ ಆದವು. ಆದರೆ ಒಬ್ಬ ಸಚಿವರು ಬರ್ತಾರೆ, ನಾನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡಿದರೆ ಸಾಕು, ನನ್ನ ಕೇಳ್ತಕ್ಕ ಅನುದಾನ ಬಂದರೆ ಸಾಕು, ನನಗೆ ಯಾವುದೇ ಅಧಿಕಾರ ಹುದ್ದೆ ಏನು ಬೇಡ, ನಾನು ಈಗ ಸಿಕ್ಕಿರ್ತಕ್ಕಂಥ ಹುದ್ದೆಯನ್ನು ಕೂಡ ಬಿಟ್ಟುಬಿಡ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತಾರೆ. ಅವ್ರು ಬೇರೆ ಯಾರೂ ಅಲ್ಲ, ಮಾಗಡಿ ಕ್ಷೇತ್ರದ ಈಗ ಸಚಿವರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು. ಬಾಲಕೃಷ್ಣ ಅವರು ಹೇಳ್ತಾ ಹೋಗ್ತಾರೆ, ಕೃಷ್ಣಪ್ಪ ಅವರು ಎಲ್ಲೋ ಏನೋ ಆಕ್ರೋಶ ಬಿಡ್ತಾರೆ, ಅಸಮಾಧಾನ ಬರುತ್ತೆ, ಬೇಸರ ಅವರು ಆಗ್ತಾರೆ. ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಹೈಕಮಾಂಡ್ಗಳು ಬರ್ತಾರೆ, CM ಮಾತಾಡ್ತಾರೆ. ಇವೆಲ್ಲದರ ನಡುವೆ ಇವರೊಂದು ಮಾತು ಹೇಳ್ತಾರೆ, ಬೇಕಾದರೆ ನಾನು ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಓಕೆ, ನಿಮ್ಮ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಬಿಡಿ, ಅವರಿಗೆ ಸ್ಥಾನನೂ ಕೊಟ್ಬಿಡಿ. ಆದರೆ ನೀವ್ಯಾಕೆ 30 ಜನನೂ ಕೊಡಬೇಕಾಗುತ್ತೆ ಅಂತ ಹೇಳ್ತೀರಾ? ನೀವು ಕೊಡಬೇಕಾ? ನೀವು ಕೊಟ್ಬಿಡಿ. 30 ಜನ ಯಾಕೆ ಕೊಡಬೇಕು? 30 ಜನ ಆಯ್ಕೆ ಮಾಡಿದ್ರೆ ಉಳಿದಿರ್ತಕ್ಕಂಥ ಸಚಿವರೆಲ್ಲ ಕೊಟ್ಬಿಡ್ಬೇಕಂದ್ರೆ ಅದು CM ಹೇಳಲಿ, ಹೈಕಮಾಂಡ್ ಹೇಳಲಿ. ಇವರು ಬಾಲಕೃಷ್ಣ ಅವ್ರು ಹೇಳ್ತಾರೆ, ಅದೇ ನಾನು ಆಗಲೇ ಹೇಳಿದ್ದು, ಯಾರನ್ನು ಮೆಚ್ಚಿಸಕ್ಕಿ ಮಾತುಗಳು ಅಂತ ಹೇಳಿ. ಈಗ ನೂತನ ಸಚಿವರು ಹೆಸರೇ ಹೇಳುತ್ತೆ, ನೂತನ ಸಚಿವರು. ಇವ್ರನ್ನ ಮತ್ತೆ 30 ಜನರನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಅದನ್ನೇ ಮಾಡಕ್ ಹೊರಟಿದ್ರೆ ಏನ್ ಮಾಡ್ತಾ ಇದಾರೆ? ಒಂದ್ ಕಡೆ ಈಗ ರಾಜ್ಯದಲ್ಲಿ ಬರಗಾಲ ಇದೆ, ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಈ ಗ್ಯಾರಂಟಿ ಹೆಸರಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದಾವೆ. ಇದನ್ನೆಲ್ಲಾ ಪರಿಹಾರ ಮಾಡೋದು ಬಿಟ್ಟು ಬರೀ ಇವರು ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಅಥವಾ ಖಾತೆ ಸ್ವಾಮಿ ಖಾತೆದಾಗೆ ಏನೈತೆ ನೀವು ಅದನ್ನ ನಿರ್ವಹಿಸಿ ಅಷ್ಟೇ ಅಲ್ಲ. ಈ ಕಿತ್ತಾಟ ಎಷ್ಟು ದಿನದವರೆಗೆ, ಎಷ್ಟು ದಿನ ಈ ರಾಜ್ಯದ ಜನರು ಸಹಿಸ್ತಾರೆ ಅನ್ನೋದು ಫಸ್ಟ್ ಬಾಲಕೃಷ್ಣ ಅವರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಒಬ್ಬ ಹಿರಿಯ ಸಚಿವರು ಅಂತಾರೆ, ಒಬ್ರು ಹಿರಿಯರಾಗಿ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳಲ್ಲಿದ್ದಾರೆ, ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರೆ, ಆ ಪಕ್ಷಗಳಿಂದ ಈ ಪಕ್ಷಕ್ಕೆ ಬಂದಿದ್ದಾರೆ. ಸೊ ಈಗ ಫೈನಲಿ ಮಂತ್ರಿಯಾಗಿದ್ದಾರೆ. ಹೌದು. ಸೊ ಇಷ್ಟೆಲ್ಲ ಅನುಭವವನ್ನ ಅವರು ಮಂತ್ರಿ ಪದವಿಗೆ ದಾರಿ ಎರಿಬೇಕು ಅಂದ್ರೆ ಅವ್ರಿಗೆ ಯಾವ ಇಲಾಖೆ ಸಿಗುತ್ತಲ್ಲ ಅದಕ್ಕೆ ಒಂದು ನ್ಯಾಯ ಒದಗಿಸುವ ಕೆಲಸವನ್ನ ಎಲ್ಲ ಒಂದ್ ಕಡೆ ಮಾಡಬೇಕು. ಈ ರೀತಿಯಾದ ಹೇಳಿಕೆಗಳನ್ನು ನೀಡಿದ್ರೆ ಬೇರೆ ಏನೂ ಆಗಲ್ಲ ಸರ್. ಮಾಧ್ಯಮಗಳಿಗೆ ಒಂದು ಸುದ್ದಿ ಹೋಗುತ್ತೆ, ಮಾಧ್ಯಮಗಳಿಗೆ ನಮ್ಮಂತವರಿಗೆ ಮೀಡಿಯಾದವರಿಗೆ ಒಂದು ಸುದ್ದಿ ಆಗುತ್ತೆ ಅಷ್ಟೇ. ಕಾರ್ಯಕರ್ತರಿಗೆ ಬೇರೆ ಬೇರೆ ರೀತಿಯಾದ ಸಂದೇಶ ಹೋಗುತ್ತೆ, ಮತ್ತೆ ಪಕ್ಷಕ್ಕೆ ಗೊಂದಲನೇ ಇದು. ಆಮೇಲೆ 30 ಜನರಿಗೆ ಕೊಡಂತಂದ್ರೆ ಹಂಗೆ ಅವ್ರು ಬೇಕಾದ್ರೆ ಕೊಡ್ಲಿ, ನಾನೇ ಕೊಡ್ಲಿ ಅಂತಾರೆ, ಅಂದಿದ್ರೆ ಇರ್ತಾರೆ. ಅದಕ್ಕೆ ಇದನ್ನ ವಿಚಾರ ಈಗ ಮಾತಾಡಕ್ ಬಂದಿದ್ದು. ಎಲ್ಲೋ ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟು ಮೀಡಿಯಾ ಮುಂದೆ ನಾವು ಏನೋ ಹೇಳಿಕೆ ಕೊಟ್ಬಿಡ್ತೀವ, ವಾಟ್ ಎವರ್ ನೀವು ಹೇಳಿಕೆ ಏನಾದರೂ ಕೊಡಿ, ಅದು ನಿಮ್ಮ ಸ್ವಇಚ್ಛೆ ಹೇಳಿಕೆಗಳು. ಆದರೆ 30 ಜನನು ತ್ಯಾಗಕ್ಕೆ ಸಿದ್ಧ ಅಂದ್ಬಿಟ್ರೆ ನೀವು ಸಿದ್ಧರಾಗಿದ್ದೀರಿ ಕೊಡಿ. ಹಾಗಾದ್ರೆ ನೀವ್ ಯಾಕೆ ಕೊಟ್ಟಿಲ್ಲ? ಆಯ್ತಪ್ಪ ನಿಮ್ಗೆ ನಾನು ತ್ಯಾಗ ಮಾಡ್ತೀನಿ ಅಂತಂದಾಗ ಮಾಡ್ಬಿಡ್ಬೇಕಿತ್ತು. ಇಲ್ಲ, ಈಗ ಸರಿ ಸಿಂಪಲ್. ಈಗ ಸಾಮಾನ್ಯ ಮನುಷ್ಯ ಸಚಿವ ಸ್ಥಾನದ ಕನಸ್ಕಂತಾನೆ. ಆ ಸಚಿವ ಸ್ಥಾನಕ್ಕೆ ಬರ್ಬೇಕಾದ್ರೆ ಎಷ್ಟೋ ವರ್ಷಗಳ ಮಣ್ಣು ಹೊರಬೇಕಾಗತ್ತೆ, ಎಷ್ಟೋ ವರ್ಷಗಳ ಹೋರಾಟ ಮಾಡ್ಬೇಕಾಗತ್ತೆ, ದುಡಿಬೇಕಾಗತ್ತೆ, ಸೇವೆ ಸಲ್ಲಿಸಬೇಕಾಗತ್ತೆ, ಇದೆಲ್ಲ ಇರ್ತದೆ. ಸೊ ಈ ಸಚಿವ ಸ್ಥಾನ ಅಂದ್ರೇನೆ ಒಬ್ಬ ಜನಸಾಮಾನ್ಯರಿಗೂ ಸಚಿವ ಸ್ಥಾನ ಅಂದ್ರೆ ದೊಡ್ಡದು, ಇಡೀ ಒಂದು ಇಲಾಖೆ ಅವ್ರ ಹತ್ರ ಇರುತ್ತೆ, ರಾಜ್ಯದ ಬೇರೆ ಬೇರೆ ಇಲಾಖೆ ಅಧಿಕಾರ ಅವ್ರ ಕಡೆ ಇರುತ್ತೆ ಅನ್ನೋದು ಗೊತ್ತು. ಬಟ್ ಈ ಸಚಿವ ಸ್ಥಾನ ಇವ್ರಿಗೆ ಬರೀ ನಾವು ತ್ಯಾಗ ಮಾಡ್ತೀವಿ, ಮತ್ತೆ ಸಚಿವ ಸಂಪುಟ ರಚನೆ ಮಾಡ್ತೀವಿ ಅಂದ್ರೆ ಸರ್ ಇವ್ರಿಗೆ ಏನ್ ಅನ್ಕೊಂಡಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಮಂತ್ರಿಗಿರಿ ಪದವಿ ಅಂತಂದ್ರೆ ಇವ್ರಿಗೆ ಚಿಟಿಕೆ ಹೊಡೆಸ್ತರಲ್ಲಿ ಮಂತ್ರಿ ಆಗ್ತಾರೆ, ಚಿಟಿಕೆ ಹೊಡೆಸ್ತರಲ್ಲಿ ಮಂತ್ರಿ ಅಂತ ಇಳಿತಾರೆ ಅಂತ ಭ್ರಮೆಯಲ್ಲಿದಾರ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಏನಾಗ್ತದೆ ಅಂದ್ರೆ ಈಗ ಪ್ರಬುದ್ಧವಾಗಿ ಮಾತಾಡುವ ಪದಗಳು ಬೇರೆ, ಮಾತುಗಳು ಬೇರೆ. ಈ ರೀತಿಯ ಸುಮ್ಮನೆ ಒಂದಷ್ಟು ಗೊಂದಲ ಸೃಷ್ಟಿಸುವಂತಹ ಹೇಳಿಕೆಗಳನ್ನ ನೀಡುವ ಮೂಲಕ ಮತ್ತಷ್ಟು ಸಣ್ಣವರಾಗ್ಬಾರ್ದು ನನ್ನ ವಿಚಾರ. ಈಗ ಸರಿ, ಅದು ಪ್ರಾಕ್ಟಿಕಲ್ ಸಾಧ್ಯನಾ? 30 ಜನ ರಾಜೀನಾಮೆ ಕೊಡು? ಇಲ್ಲ ರೀ, ಅದನ್ನೇ ಅದಾಗಲ್ಲ. ಯಾಕೆ ಅನವಶ್ಯಕವಾದ ಹೇಳಿಕೆಗಳನ್ನು ಕೊಟ್ಟು ಅವರವರಲ್ಲೇ ಗೊಂದಲಗೊಳಿಸ್ತಾರೆ? ಜೊತೆಗೆ ಯಾರ್ಯಾರು ಹೊಸಬರ ಸಚಿವರಾಗಿದಾರಲ್ಲ ಪಾಪ ಅವರಿಗೆಲ್ಲ ಒಂದ್ ಕಡೆ ನಿದ್ದೆನೆ ಹಾರಿ ಹೋಗ್ಬಿಡುತ್ತೆ, ಅವರಲ್ಲಿ ಆತಂಕ ಮತ್ತೆ ಸೃಷ್ಟಿ, ಮತ್ತೆ ರಾಜೀನಾಮೆ ಪ್ರಶ್ನೆ ಗೊತ್ತಾ, ಮತ್ತೆ ರಾಜೀನಾಮೆ ಚರ್ಚೆನಾ ಅಂತ. ಒಂದು ವಿಚಾರ ಹೇಳ್ತೀನಿ. ಅವ್ರು 30 ಜನ ಪಕ್ಕಕ್ಕೆ ಇಟ್ಬೇಡ, 30 ಜನ ಕೂಡ ತ್ಯಾಗ ಮಾಡಕ್ ಸಿದ್ಧ ಅಂತ ಬಾಲಣ್ಣ ಹೇಳಿದ್ರು. ಓಕೆ, ಅವರು ಹೇಳಿದಾರೆ. ಫಸ್ಟ್ ನೀವು ಹೇಳಿದ್ರಲ್ಲ ನಾನು ತ್ಯಾಗಕ್ಕೆ ನಾನು ಸಿದ್ಧ,
ಆಯ್ತಪ್ಪ ಅವ್ರು ರೆಡಿ ಇದಾರೆ, ಅವ್ರು ಹಿರಿಯ ಶಾಸಕರು Okay. ಕೃಷ್ಣಪ್ಪ ಅವರು Yes. ವಿಜಯನಗರ ಕ್ಷೇತ್ರದನ್ನ ತುಂಬಾ ಇದ್ ಮಾಡಿದ್ರು. ಅವ್ರ ಮಗನೂ ಕೂಡ ಅಲ್ಲಿ ಕ್ಷೇತ್ರ ಬಿಜೆಪಿಯ ಒಂದು ಏನೋ ಕೋಟೆ ಆಗಿದ್ದನ್ನ ಹೊಡೆದು ಕಾಂಗ್ರೆಸ್ ಪಕ್ಷಕ್ಕೆ ಉಳಿಸ್ಕೊಂಡ್ರು. ಎಲ್ಲ ಸರಿ. ಹಾಗಾದ್ರೆ ಅಪ್ಪ ಮಕ್ಕಳು ಇಲ್ಲಿದ್ದಾರೆ, ಯಾರಿಗಾರ ಒಬ್ರಿಗೆ ಕೊಡ್ಬೇಕು, ಇಲ್ಲಿ ಸ್ಥಾನ ಇಲ್ಲ, ಇನ್ನೊಂದೇ ಒಂದು ಇರೋದು ಹುದ್ದೆ. ಅಂದ್ರೆ ನೀವು ಹೇಳ್ತಾ ಇದ್ರಿ ನೀವು ರಾಜೀನಾಮೆ ಕೊಟ್ಟು ಮಾದರಿಯಾಗಿ ಬೇರೆಯವರನ್ನ ಕೊಡಿಸಿ ಅನ್ನೋ ಲೆಕ್ಕಾಚಾರ ಅದನ್ನೇ ಹೇಳ್ತಾ ಇರೋದು. ಆಯ್ತು, ಈಗ CM ಅವ್ರಿಗೆ ಆಪ್ತರು, ಅನುದಾನ ಬರುತ್ತೆ, ನನಗೆ ಅಭಿವೃದ್ಧಿ ಆದ ಕ್ಷೇತ್ರ ಅಂತಾರೆ, ಸಾಕು. ನಿಮಗೆ ಅದೇ ಬೇಕಿರೋದಲ್ವಾ? ಬೇರೆಯವರಿಗೆ ಇದ್ ಮಾಡಿ ಅಸಮಾಧಾನ ಚೆನ್ನಾಗಿರುತ್ತೆ. ಗ್ರೇಟ್ ಆಗ್ಬಿಡ್ತಾರಲ್ಲ ಅವರು. ಅದು ಗ್ರೇಟ್, ಬಟ್ ನಿಜವಾದ ಗ್ರೇಟ್ ಆಗ್ಬಿಡ್ತಾರೆ ಅವರು. ಗ್ರೇಟ್ ಅದು ಗೊತ್ತಾಯ್ತು ಅವ್ರಿಗೂ. ಒಂದು ಇದೇ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಗೊಂದಲಗಳಿದಾವೆ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ವಾ? ಎಲ್ಲ ಗೊತ್ತಿದೆ. ಆ ಸಂದರ್ಭದಲ್ಲಿ ಇಷ್ಟು ಗೊಂದಲ ಆಗುತ್ತೆ, ನನ್ನ ಪಕ್ಷ ಡ್ಯಾಮೇಜ್ ಆಗುತ್ತೆ, ನನ್ನ ಮಂತ್ರಿಗಿರನೇ ಬೇಡಪ್ಪ, ನಮ್ CM ನಮ್ಮವ್ರು ಇದಾರೆ, ಮಂತ್ರಿಗಿರನೇ ಬೇಡ, ನಮ್ಮ ಪಕ್ಷದಲ್ಲಿ ಗೊಂದಲ ಆಗೋದು ಬೇಡ, ನಾನು ಪಕ್ಷ ನಿಷ್ಠೆ ಇದೀನಿ ಅನ್ನೋ ಒಂದು ಮನಸ್ಥಿತಿ ಇದ್ರೆ ಅವತ್ತೇ ಮಂತ್ರಿ ಪದವಿನೇ ಬೇಡಪ್ಪ ನಾನು ಅಂತ ಹೇಳ್ತಿದ್ರು. ಈಗ ಮಂತ್ರಿ ಪದವಿ ತಗೊಂಡು ಮತ್ತೆ ರಾಜೀನಾಮೆ ಮಾತಾಡೋದು ಎಷ್ಟು ಸಮಂಜಸ ಅನ್ನೋದು ಅವರೇ ಯೋಚನೆ ಮಾಡಬೇಕು. ಆ ವಿಚಾರಕ್ಕೆ ಬಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಕೊಟ್ಟೆ ಬಿಟ್ರಲ್ಲ ಯಶವಂತ ರಾಯಗೌಡ ಅವರು. ಅದು ಸೊ ಹಂಗಿರ್ಬೇಕು. ಈಗ ನಾನು ತ್ಯಾಗ ಮಾಡಿದ್ರಿ, ತ್ಯಾಗ ಮಾಡ್ತೀನಿ, ನಾನು ಹಿಂಗ್ ಏನ್ ಬೇಕಾದ್ರೂ ಕೊಟ್ಬಿಡ್ತೀನಿ. ನೋ, ಮಾತು ಬೇರೆ, ಕಾಯಕ ಬೇರೆ. ಯಶವಂತ ರಾಯಗೌಡ ಪಾಟೀಲ್ ಹೇಳಿದ್ರು ಸರ್, ನಾನು ಒಂದ್ ಮಾತಂದ್ರೆ ಮಾತ್ ನಂದು, ರೆಸಿಗ್ನೇಷನ್ ಅಂತ ಒಮ್ಮೆ ತಲೆಯಲ್ಲಿ ಬಂತಂದ್ರೆ ನಾನು ಯಾರ ಮಾತು ಕೇಳಲ್ಲ, ನಾನು ಆತ್ಮಸಾಕ್ಷಿ ವಿರೋಧ ಇಲ್ಲ. ಆಮೇಲೆ ಹೈಕಮಾಂಡ್ ಹೇಳಿದ್ರು, ತಗೊಂಡ್ರು, ಆದ್ರೆ ಅವ್ರು ಕೆಲಸ ಮಾಡಿದ್ರು. ಆ ಮೂಮೆಂಟ್ ಅಲ್ಲಿ ಇವರು ಹೇಳಕ್ಕಿಂತ ಮೊದ್ಲು ನಾನು ಕೃಷ್ಣಪ್ಪ ಅವರಿಗೆ ಬೇಕಾದ್ರೆ ಬಿಟ್ಕೊಡ್ತೀನಿ, ಅವ್ರು ಆಗ್ಬಿಡ್ಲಿ, ನಾನು ತ್ಯಾಗ ಮಾಡ್ತಿದ್ದೀನಿ ಅಂತ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ರೆ ಇವ್ರು ಗ್ರೇಟ್ ಆಗಿರೋರು. ಆಮೇಲೆ ಮನವೊಲಿಕೆ ಬೇರೆ ಆಗ್ತಾ ಇತ್ತು. ಅಲ್ಲಲ್ಲ ಸರ್, ಅದಕ್ಕಿಂತ ಅದೊಂದು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ ನಾವು ರೆಸಿಗ್ನೇಷನ್ ಲೆಟರ್ ರೆಡಿ ಮಾಡ್ಕೊಂಡು ಹೋಗಿ ಕೃಷ್ಣಪ್ಪನವ್ರ ಕೈಲಿ ಕೊಟ್ಟು ನಾನು ರೆಸಿಗ್ನ್ ಮಾಡಿದೀನಿ, ನೀವು ನೆಕ್ಸ್ಟ್ ಪ್ರಮಾಣ ವಚನಕ್ಕೆ ರೆಡಿ ಆಗಿ ಅಂತ ಹೇಳ್ಬೋದಾಗಿತ್ತಲ್ಲ. ಪ್ರಹ್ಲಾದ್ ಹಂಗಲ್ಲ, ಅಧಿಕಾರ ಆ ಹುದ್ದೆ ಇದೆಯಲ್ಲ ಎಲ್ರಿಗೂ ಬೇಕು. ನೀವು ಮಾತಲ್ಲೇ ಬೇರೆ, ನಡೆಯಲ್ಲಿ ಬೇರೆ. ಮಾತಾಡ್ಬಾರ್ದು, ಯಾಕಂದ್ರೆ ಎಲವಿಲ್ಲದ ನಾಲಿಗೆ ಏನ್ ಬೇಕಾದ್ರೂ ಮಾಡ್ಬಿಡುತ್ತೆ. ಹಾಗಾಗಿ ನಮ್ಮ ನಡೆ, ನಮ್ಮ ನುಡಿ ಬಹಳ ಮುಖ್ಯವಾಗಿರ್ಬೇಕು. ಅದರಲ್ಲೂ ಉನ್ನತ ಸ್ಥಾನದಲ್ಲಿರೋರು, ಸಾರ್ವಜನಿಕ ಕ್ಷೇತ್ರದಲ್ಲಿ ನೀವು ಇದೀವಿ ಅಂತಂದಾಗ ನಾವು ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು, ಯಾವ್ದನ್ನ ಮಾತಾಡ್ತಿದ್ವಿ ಅನ್ನೋ ಅರಿವಿದ್ರೆ ಖಂಡಿತ ಯಾವ ಗೊಂದಲಗಳಿರಲ್ಲ. ಅಂದ್ರೆ ಬಾಲಕೃಷ್ಣ ಅವರು ಹೇಳಿದ ಹೇಳಿಕೆಯಲ್ಲಿ ತಪ್ಪಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಹೇಳಿಕೆ ಕೊಡುವ ಮುನ್ನ ನಾನು ಇದರ ಹೇಳಿದ್ಮೇಲೆ ಪರಿಣಾಮ ಏನಾಗ್ಬೋದು, ಏನೆಲ್ಲ ಗೊಂದಲ ಸೃಷ್ಟಿ ಆಗ್ಬೋದು, ಯಾರೆಲ್ಲ ಇದ್ರ ಬಗ್ಗೆ ಮಾತಾಡ್ಬೋದು, ವಿವಾದ ಆಗುತ್ತಾ ಇಲ್ವಾ. ಹಾಗಾದ್ರೆ ಅಲ್ಲಿ ಇರ್ತಕ್ಕಂತಾನೆ ಒಂದಷ್ಟು ಜನ ಕಾಮೆಂಟ್ ಹಾಕಿದಾರಪ್ಪ, ಅವ್ರು ಬಹುಶಃ ನೋಡಿಲ್ಲ ಅನ್ಸುತ್ತೆ. ಕಾರ್ಯಕರ್ತರು, ಬೇರೆ ಬೇರೆ ಮುಖಂಡರು, ಆಯ್ತಪ್ಪ ನೀನು ಕೆಳಗೆ ಇಳಿದ್ಬಿಡು, ಹೆಂಗೋ ನಿನ್ನ ಆಪ್ತರ CM ಇದಾರೆ, ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತಾರೆ, ಕ್ಷೇತ್ರ ನೀನು ಅಭಿವೃದ್ಧಿ ಮಾಡ್ಕೊಬಿಡ್ಬೋದು, ನಿಮ್ ಕ್ಷೇತ್ರನ ಕೃಷ್ಣಪ್ಪ ಅವ್ರಿಗೆ ಕೊಡ್ತಿರೋ ಅಥವಾ ಇನ್ನೊಬ್ರಿಗೆ ಕೊಡ್ತಿರೋ ಕೊಟ್ಬಿಡಿ, ಮಾಡ್ಬಿಡಿ ಅನ್ನೋ ತರ ಬಂದು ಕಾಮೆಂಟ್. ಸೊ ಹಾಗಾಗಿ ನಾವು ಮಾತಾಡ್ತಿದ್ದೇವೆ ಬಿಟ್ರೆ ಯಾವ ವೈಯಕ್ತಿಕವಾಗಿಲ್ಲ, ಏನು ಇಲ್ಲ ಸರ್. ಇಲ್ಲಿ ವಾಸ್ತವತೆ ಅವರು ಜನಪ್ರತಿನಿಧಿ, ನಾವು ಜನರ ಪರವಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ ಅಷ್ಟೇ. ಕಾರಣ ಇದೇ ರೀತಿಯಾಗಿ ಎಷ್ಟು ದಿನ ಕಿತ್ತಾಡ್ತೀರಿ, ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದಾವೆ ರಾಜ್ಯದಲ್ಲಿ. ಈಗಾಗಲೇ ಬರ, ಒಂದ್ ಕಡೆ ನೆರೆ, ಮತ್ತೆ ಸಾಕಷ್ಟು ಸಮಸ್ಯೆಗಳಿದಾವೆ. ಇವುಗಳ ಬಗ್ಗೆ ನೀವು ಧ್ವನಿ ಎತ್ತಬೇಕು, ಇವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನೀವು ಕೆಲಸ ಪ್ರವೃತ್ತರಾಗಬೇಕು. ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ, ಅಸಮಾಧಾನ ಶಮನವಾಗಿಲ್ಲ, ಮಾತೆತ್ತಿದ್ರೆ ಡೆಲ್ಲಿ ಅಂತ ವಿಮಾನ ಹತ್ತಿರಿ. ಈಗ ಏನ್ ಮಾಡ್ತಾ ಇದೀರಿ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆ. ಒಂದ್ ಸರ್ಕಸ್ ಆಯ್ತು, ನೀವ್ ಹೇಳ್ದಂಗೆ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಹಂಚಿಕೆ ಅಲ್ಲೂ ಕೂಡ ಇರುತ್ತೆ, ನನಗೆ ಈ ಖಾತೆ ಬೇಕಂತ. ಈಗ ಇವರೇ ಹೋಗಿ ಹೇಳಿರ್ಬೋದು, ನನಗೆ ಇದು ಕೊಟ್ಟುಬಿಡಿ ಸ್ವಾಮಿ, ಮಾಡ್ಕೊಂಡಿರ್ತೀನಿ. ಇವರು ಆ ಖಾತೆಗೆ ಬೇರೆ ಇನ್ಯಾರು ಇರ್ತಾರೆ, ಅವಾಗ ಅಸಮಾಧಾನ ಬರಲ್ವ ಇವ್ರಿಗೆ? ಬಂದೇ ಬರುತ್ತೆ, ಹೇಳಿದ್ದು ಕಾಮನ್. ಅದಂದ್ರೆ ಅಧಿಕಾರ ಆಗಿರ್ಬೋದು, ಖಾತೆ ಆಗಿರ್ಬೋದು, ಯಾವುದೇ ಒಬ್ಬ ಶಾಸಕ, ಒಬ್ಬ ಸಚಿವನಾದ ನನಗೆ ಇಂಥದ್ದೊಂದು ಖಾತೆ ಬಂದ್ರೆ ನಾನು ನಿಭಾಯಿಸಬಲ್ಲೆ ಅಂತೇಳಿ. ಸೊ ಲಾಸ್ಟ್ ಟೈಮ್ ಸತೀಶ್ ಜಾರಕಿಹೊಳಿ ಹೇಳಿದ್ರು, ನನಗೆ ಕ್ರೀಡಾ ಖಾತೆ ನನಗೆ ಬಹಳ ಇಷ್ಟ ಇತ್ತು ಅಂತಾರೆ. ಅಂದ್ರೆ ಯೂತ್ಸ್ ನಾನು ಮುಂದಕ್ಕೆ ತರಬೇಕು, ಯೂತ್ಸಿಗೆ ಒಂದು ಸಪೋರ್ಟ್ ಮಾಡ್ಬೇಕು ಅಂತ, ಅದು ಆ ಮನೋಭಾವ ಬೇಕಿತ್ತು. ಆದ್ರೆ ಸಿಕ್ಕಿತ್ತು ನನಗಿದು, ನಾನು ಇದರಲ್ಲಿ ಮುಂದುವರಿತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಅದೇನೇ ಇರಲಿ, ಖಾತೆಗಳು ಇನ್ನೂ ಮುಗಿಯಲ್ಲ, ಮತ್ತೆ ಶುರುವಾಗ್ತವೆ. ಸದ್ಯಕ್ಕೆ ಬಾಲಕೃಷ್ಣ ಅವರು ಈ ಹೇಳಿಕೆ ಏನ್ ನೀಡಿದ್ರು, ತ್ಯಾಗ, ಸೊ ತ್ಯಾಗಮಯಿ ಆಗ್ಲಿಕ್ಕೆ ಹೊರಟಿದ್ರು, ಆದ್ರೆ ಅದು ಆಗಿಲ್ಲ. ಸೊ ಇನ್ ಮುಂದೆ ಆದ್ರೂ ಆಗಬಹುದು, ಹೇಳಕ್ಕಾಗಲ್ಲ ಅಲ್ಲ, ವಾಟ್ ಎವರ್. ಅಂದ್ರೆ ಹೈಕಮಾಂಡ್ ಬಿಟ್ಕೊಡಲ್ಲ ಅಷ್ಟು ಸುಲಭದಾಗಿ, ಆಯ್ತಾ. ಆಮೇಲೆ ಶಿವಕುಮಾರ್ ಆಪ್ತರು ಅವ್ರು ಕರ್ಕೊಂಬಂದು ಅವ್ರು ಮಾಡಿದ್ದಾರೆ ಸಚಿವ ಸ್ಥಾನ. ಯಾಕಂದ್ರೆ ಯಾವಾಗ್ಲೂ ಕೂಡ ಜೊತೆಗೆ ನಿಂತ್ಕೊಂಡು ಅವ್ರ ಪರವಾಗಿ ಮಾತಾಡ್ಕೊಂತ ಬಂದಂತವ್ರು, ಹಂಗಾಗಿ ಅವ್ರನ್ನ ಬಿಟ್ಕೊಡಲ್ಲ, ಸಂಪುಟದಲ್ಲಿ ಇರ್ಲಿ ಅನ್ನೋದು. ಮುಂದೆ ಹೆಂಗೋ ಗೊತ್ತಿಲ್ಲ, 28ಕ್ಕೆ ಎಲೆಕ್ಷನ್ ಇದೆ, ವಾಟ್ ಎವರ್ ಅಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಾಳೆ ಯಾರಿಗೂ ಭವಿಷ್ಯ ಗೊತ್ತಿರುತ್ತೆ,
ಕಾನ್ಫಿಡೆನ್ಸ್ ಆಗಂತೂ ಇದ್ದಾರೆ, ನಾವೇ ಮತ್ತೆ ಬರ್ತೀವಿ ಅಂತ, ಬನ್ನಿ ತೊಂದರೆ ಇಲ್ಲ. ಆದರೆ ಈಗ ನಾವು ಏನು ಅಡಿಪಾಯ ಆಗ್ತೀವಿ, ಈಗ ನಾವು ಜನಗಳ ನಡುವೆ ಹೆಂಗೆ ಬದುಕ್ತೀವಿ, ಜನಗಳನ್ನ ಎಷ್ಟು ಹತ್ರದಾಗೆ ನಾವು ಅವ್ರನ್ನ ನೋಡ್ತೀವಿ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಸೊ ಅದೇನೇ ಇರಲಿ, ಬಾಲಕೃಷ್ಣ ಅವರು ತ್ಯಾಗದ ಮಾತಾಡಿದರು. ತ್ಯಾಗದ ಮಾತಾಡುವ ಮುನ್ನ 30 ಜನನು ಕೂಡ ತ್ಯಾಗ ಮಾಡಕ್ಕೆ ರೆಡಿ ಇರಿ ಅಂತ ಹೇಳಿದರು. ಸೊ ರೆಡಿ ಇರ್ತಾರೆ ಅಂತಲೂ ಕೂಡ ಹೇಳಿದ್ರು. ಹಾಗಾಗಿ ಬೇರೆಯವ್ರ ಬಗ್ಗೆ ಬೇಡ, ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ಳಿ ಅನ್ನೋದು ಮಾತುಗಳು ಕೂಡ ಕೇಳಿದ್ವು. ಆ ನಿಟ್ಟಿನಲ್ಲಿ ಇದೊಂದು ಮಾತುಕತೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಿಕ್ಕಂಥ ಅವಕಾಶವನ್ನ ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಮನವಿ. ಇಲ್ಲಿ ಬಾಲಕೃಷ್ಣ ಅವರು ಯಾವ ರೀತಿಯಾಗಿ ಮಾತಾಡಿದಾರಲ್ಲ, ಸೊ ಈಗ ಯಾರು ಹೊಸಬರಾಗಿ ಸಚಿವರಾಗಿದ್ದಾರಲ್ಲ, ಇವರು ಸ್ವಲ್ಪ ಹೇಳಿಕೆಗಳನ್ನು ಕೊಡುವಾಗ ಜವಾಬ್ದಾರಿಯಿಂದ ಕೊಟ್ರೆ ಇನ್ನಷ್ಟು ಸೇಫ್ ಆಗಿರ್ತಾರೆ, ಇನ್ನಷ್ಟು ಒಳ್ಳೆ ಭವಿಷ್ಯ ಅಂತ ಹೇಳ್ಬೋದು. ಇಂತಹ ಈ ರೀತಿಯಾದ ಮಾತುಗಳನ್ನು ಕಾರ್ಯಕರ್ತರು ತುಂಬಾ ಸೂಕ್ಷ್ಮ ಇದ್ದಾರೆ, ಜನರು ಕೂಡ ಈಗ ಬುದ್ಧಿವಂತರಿದ್ದಾರೆ. ಹಾಗಿತ್ತು ಏನೇ ಮಾಡೋದು ನೋಡೋದು, ಈಗ ಹಂಗಿಲ್ಲ. ಈಗ ಕಾಲ ಬದಲಾಗಿದೆ, ಕರೆಕ್ಟ್, ಜನನು ಕೂಡ ಬದಲಾಗ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ನಡೆ ನುಡಿ ಹೇಗಿರ್ತವೆ, ನಮ್ಮ ವರ್ತನೆ ಹೇಗಿರುತ್ತೆ, ಅದು ಬಹಳ ಮುಖ್ಯ. ಸೊ ಹಂಗಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಂದಾಗ ಈ ರೀತಿಯ ಮಾತುಕತೆಗಳು ಬರ್ತವೆ, ವಿವಾದಗಳು, ಪರ ವಿರೋಧ ಚರ್ಚೆ ಆಗ್ತವೆ. ಸೊ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದೀವಿ ಅಂದಾಗ ಎಲ್ಲವನ್ನು ಎದುರಿಸುವಂತ ಶಕ್ತಿ ಇರಬೇಕು. ಅದು ಅಂತ ಸಾಮರ್ಥ್ಯ ಶಕ್ತಿ ಬಹುಶಃ ರಾಜಕಾರಣಿಗಳಿಗೆ ಮಾತ್ರ ಇರುತ್ತೆ. ಸೊ ನಿಮಗೆ ಅದು ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ನಮ್ಮದೊಂದು ಮನವಿ ಅಷ್ಟೇ.